ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ನಾನು, ಮಕ್ಕಳನ್ನೆಲ್ಲ ಡಾಮಿನೋಸ್ಗೆ ಕರ್ಕೊಂಡೋಗಿ ಪಿಜ್ಜಾ ಕೊಡಿಸೋದು ಅಂತ. ಅದರಲ್ಲಿ ಎಲ್ಲ ಮಕ್ಕಳು ಮನೇಲೂ ಪ್ರಾಬ್ಲಮ್ಸ್ಗಳಿತ್ತು. ಆದರೆ ಅವರಲ್ಲಿ ಒಂದು ಹೆಣ್ಮಗು ಮನೇಲಿ ಮಾತ್ರ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಮತ್ತು ಊಟಕ್ಕೆ ತುಂಬಾ ಪ್ರಾಬ್ಲಮ್ ಇತ್ತು ಅವ್ರ ಮನೇಲಿ. ಹಾಗಾಗಿ ನನ್ನ ಕೈಲಿ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡೋಣ ಅಂತ ಅವ್ರ ಮನೆಗೆ ಏನೇನು ಬೇಕೋ ಅಕ್ಕಿ ಆಗಲಿ, ಬೇಳೆ ಆಗಲಿ, ಆಯಿಲ್, ಗ್ರೋಸರಿನ ಕೊಡಬೇಕು ಅಂತ ಡಿಸೈಡ್ ಆದೆ ನಾನು. ಫುಲ್ಲು ಪರ್ಚೇಸ್ ಮಾಡಿದಾಯಿತು. ಇನ್ನೇನಿದ್ರು ಅವ್ರಿಗೋಗಿ ಸರ್ಪ್ರೈಸ್ ಮಾಡೋದಷ್ಟೇ ಇವಾಗಿರೋದು ಬಾಕಿ. ನಾನು ಗ್ರೋಸರಿ ಎಲ್ಲ ತೊಗೊಂಡು ಡೈರೆಕ್ಟ್ ಅವ್ರ ಮನೆ ಹತ್ರ ಹೋದ್ವಿ. ಇನ್ನೊಂದೇನೆಂದರೆ ಅವರು ಮನೇಲಿ ಇರ್ತಾರೋ ಇರಲ್ವೋ ಅಂತಲೇ ಡೌಟ್ ಇತ್ತು ನನಗೆ. ಯಾಕೆಂದರೆ ಅವ್ರು ಕೆಲಸ ಮಾಡೋದು ಛತ್ರದಲ್ಲಿ ಕ್ಲೀನರಾಗಿ ವರ್ಕ್ ಮಾಡ್ತಾರೆ. ಆವತ್ತಿನ ದಿನ ನಾವು ಹೋದಾಗ ಅವರಿಗೆ ಕೆಲಸ ಇರಲಿಲ್ಲ, ಮನೇಲೇ ಇದ್ದರು ಅವರು. ನಾವು ಹೋಗಿದ ತಕ್ಷಣ ಅವ್ರಿಗೇನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಟೈಮ್ ತೊಗೊಂಡ್ರು, ಆಮೇಲೆ ಬಂದು ಮಾತಾಡಿದ್ರು ಅವರು ನಮ್ಮ ಜೊತೆಗೆ. ನಾನು ನಾರ್ಮಲಾಗಿ ಅವ್ರನ್ನ ಕೇಳ್ತಾ ಇದ್ದೆ, ನೀವೇನು ಕೆಲಸ ಮಾಡ್ತೀರಾ, ಹಸ್ಬೆಂಡ್ ಏನು ಮಾಡ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರಾ, ಯಾವ ಥರ ಕಷ್ಟ ಇದೆ ನಿಮಗೆ ಅಂತ ಕೇಳ್ತಾ ಇದ್ದಂಗ್ಲೇ ಅವರು ತುಂಬಾ ಎಮೋಷ್ನಲ್ ಆದರು. ನನಗೂ ಅವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಚೌಟ್ರಿ ಕೆಲಸ ಅದೇ ಕ್ಲೀನಿಂಗು. ನಮ್ಮ ಯಜಮಾನ್ರು ತುಂಬ ಕುಡಿತಾರೆ, ಕೆಲ್ಸಕ್ಕೆ ಹೋಗಲ್ಲ, ಹೋದ್ರೂ ಕೊಡಲ್ಲ. ನಾನೇ ಹೆಂಗಾದ್ರೂ ಓಡಿಸ್ಕೊಂಡು ಹೋಗ್ಬಿಡ್ತೀನಿ. ಜೀವನ ಒಂದು ದಿವಸ ಅಂದರೆ ಒಂದು ದಿವಸ ಆಗುತ್ತೆ, ಇದೇ ನಡೆಯುತ್ತೆ. ನನಗೆ 5 ಜನ ಮಕ್ಕಳು. ಅವರೆಲ್ಲ ಪರವಾಗಿಲ್ಲ, ಎಮೋಷನಲ್ ಬೇಜಾರಾಗಬೇಡಿ, ಗೊತ್ತಾಗುತ್ತೆ ನನಗೆ, ನನಗೂ ಬೇಜಾರಾಗುತ್ತೆ. ಅವರೆಲ್ಲ ಓದ್ತಿದ್ದಾರಾ? ಹಾಸ್ಟೆಲಾ ಇಲ್ಲಾಂದರೆ ಗೌರ್ಮೆಂಟ್ ಸ್ಕೂಲ್? ಟೈಮ್ ಕ್ಲಾಸ್ ಓದ್ತಾ ಇದ್ದಾನೆ. ಆಮೇಲೆ ಚಿಕ್ಕ ಮಕ್ಕಳಿದ್ದಾರೆ, ಇವಳೆಲ್ಲ 4ನೇಳು. ಓಕೆ. ಇವ್ರನ್ನ ನೋಡ್ತಾ ಇದ್ದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಅವ್ರ ಹಸ್ಬೆಂಡಿಂದ 1% ಸಪೋರ್ಟ್ ಇಲ್ಲ. ಮಕ್ಕಳು ಇನ್ನೂ ಸ್ಕೂಲ್ಗೆ ಹೋಗ್ತಿದ್ದಾರೆ. ಇವರಿಗೆ ಕೆಲಸ ಇವತ್ತಿದ್ದರೆ ಇವತ್ತು, ನಾಳೆ ಕೆಲಸ ಇಲ್ಲ ಅಂದರೆ ಊಟಕ್ಕೆಲ್ಲ ಏನು ಮಾಡ್ತಾರೆ? ಈ ಥರ ಅಕಸ್ಮಾತ್ ಇವಾಗ ಒಂದೊಂದು ಸೀಸನ್ ಅಂತ ಬರುತ್ತೆ, ಇವಾಗ ಮದುವೆನೇ ಇರಲ್ಲ ಆ ಟೈಮಲ್ಲಿ, ಅವಾಗೆಲ್ಲ ಊಟಕ್ಕೆ ನಿಮ್ಮ ಫುಡ್ಡಿಗೆ ಏನು ಥರ ಇದಾಗುತ್ತೆ? ಅಮ್ಮ ಪ್ರಾಯಕ್ಕೆ ಹೋಗ್ತಾರೆ, ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ. ಹೋಗ್ತೀನಿ ಅವ್ರ ಜೊತೆಲಿ, ಸ್ವಲ್ಪ ಅದನ್ನು ನನಗೆ ಗೊತ್ತಿರೋ ಅಷ್ಟು ಮಾಡ್ತೀನಿ. ನನಗೆ ಅಷ್ಟು ಗೊತ್ತಾಗಲ್ಲ ಅದು ಪ್ರಾಯದು. ಅವ್ರು ತಗೊಂಡು ಬರ್ತಾರಲ್ಲ, ಅದನ್ನ ಅವ್ರ ಜೊತೆಲಿ ಹೋಗಿ ಸ್ವಲ್ಪ ಅವರು ಏನೇನು ಹೇಳ್ತಾರೋ ಅದನ್ನೆಲ್ಲ ತುಂಬಿಸಿ ಕೊಡ್ತೀನಿ. ಅಮ್ಮ ಹೆಲ್ಪ್ ಮಾಡ್ತಾರೆ, ಅವ್ರ ಕೈಯಲ್ಲಿ ಆದಷ್ಟು ಕೊಡ್ತಾರೆ ನನಗೆ. ಅವ್ರ ಪರಿಸ್ಥಿತಿ ನೋಡಿ, ವಾಶ್ರೂಮ್ಗೆ ಹೋಗ್ಬೇಕಂದ್ರೂ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಬೇಕು. ಅದು ಬೇರೆ ಈವ್ನಿಂಗ್ 7 o'clockಗೆ ಲಾಸ್ಟು, ಅದಾದ್ಮೇಲೆ ಕ್ಲೋಸ್ ಮಾಡ್ತಾರೆ. ಇನ್ ಬಿಟ್ವೀನ್ ಏನಾದರೂ ಅರ್ಜೆಂಟ್ ಆಯಿತು ಅಂದ್ರೂ ಮಾರ್ನಿಂಗ್ವರೆಗೂ ವೆಯ್ಟ್ ಮಾಡಬೇಕು. ಮತ್ತು ಸ್ನಾನಕ್ಕೆಲ್ಲ ಅವರಿರೋ ಮನೆ ಒಳಗಡೆನೆ ಚಿಕ್ಕದಾಗಿ ಜಾಗ ಮಾಡ್ಕೊಂಡಿದ್ದಾರೆ, ಅಲ್ಲೇ ಸ್ನಾನ ಮಾಡ್ಕೋಬೇಕು. ವಾಶ್ರೂಮ್ ಅಲ್ಲ ಇಲ್ಲ, ನಾನು ಹೊರಗಡೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೀನಿ ಮಕ್ಕಳನ್ನ ಕರ್ಕೊಂಡು. ಬೆಳಗ್ಗೆನೆ ಹೋಗ್ಬಿಟ್ಟು ಬಂದ್ಬಿಡ್ತಾರೆ. ಮಿಡ್ ನೈಟ್ ಆದ್ರೂ ಅಲ್ಲಿಗೆ ಹೋಗಿ ಬರ್ಬೇಕಾಗುತ್ತೆ. ಮಿಡ್ ನೈಟ್ ಅಲ್ಲ ಅಲ್ಲಿ ಓಪನ್ ಇರಲ್ಲ ಅಲ್ಲ? 7 ಗಂಟೆ ಮೇಲೆ ಇರಲ್ಲ. ಆವಾಗ ಯಾವ ಥರ? ಅಲ್ಲಿವರೆಗೂ ಅಷ್ಟೇ, ಬೆಳಗ್ಗೆವರೆಗೂ ಹಂಗೆ ಇದು ಮಾಡ್ಕೊಂಡು. ಸ್ನಾನ ಅಲ್ಲ ಒಳಗಡೆ ಇದೆ, ಹೊರಗಡೆ ಇಲ್ಲ ಒಳಗಡೆ ಇದು ಬಚ್ಚಲ್ ಮನೆ ಇದು. ಓಕೆ. ಆದ್ರೆ ಕ್ಲೀನ್ ಮಾಡಿಲ್ಲ, ಹಂಗೆ ಇದೆ. ಎಲ್ಲಮ್ಮ ಕ್ಲೀನ್ ಮಾಡೋಕ್ಕಾಗುತ್ತೆ? ನೀವು ಅಲ್ಲಿಟ್ರೆ ಇಲ್ಲಿದಾಗುತ್ತೆ, ಇಲ್ಲಿಟ್ರೆ ಅಲ್ಲಿದಾಗುತ್ತೆ. ಮಲ್ಗಕ್ಕೂ ಅಷ್ಟೇ, ಅವರಿರೋ ಚಿಕ್ಕ ಮನೇಲಿ ಅಷ್ಟು ಜನ ಮಲ್ಗಕ್ಕಾಗಲ್ಲ. ಲೇಡೀಸ್ ಎಲ್ಲ ಒಳಗಡೆ ಮಲಗ್ತಾರೆ, ಜೆಂಟ್ಸ್ ಎಲ್ಲ ಆಚೆ ಮಲಗ್ತಾರೆ. ಸೊಳ್ಳೆ ಮತ್ತು ಇಲಿ ಕಾಟ ಜಾಸ್ತಿ ಇದೆ, ಮಲ್ಗಕ್ಕೂ ಆಗಲ್ಲ ಅವರಿಗೆ. ನೀವು ಹೇಗೆ ಮಲಗ್ತೀರಾ ಇಲ್ಲಿ 5 ಜನನು? ಹೊರಗಡೆ ಮಲ್ಕೊಳ್ತಾರೆ ಮಕ್ಕಳು ಸ್ವಲ್ಪ. ಇಲ್ಲಿ ಹೊರಗಡೆ ಇಲ್ಲಿ ಮಲಗ್ತಾರೆ. ನೀವು ನಿಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ಹೊರಗಡೆ ಮಲಗ್ತೀರಾ? ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದಂಗ್ಲೇ ನಾನು ಏನು ತಂದಿದ್ನೋ ಗ್ರೋಸರೀಸ್ನ ಅವರಿಗೆ ಕೊಟ್ಟೆ. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ತಂದು ಕೊಟ್ಟಿದ್ದೀನಿ. ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ಇನ್ನೂ ಜಾಸ್ತಿ ಹೆಲ್ಪ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು. ನಿಮ್ಮ ಸಪೋರ್ಟೇ ನನಗೆ ಮುಖ್ಯ. ನಿಮಗೆ ಅಂತಲೇ ತಂದಿದ್ದೀನಿ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಂದಿದ್ದೀನಿ. ನಿಮ್ಗೆ ಇದೆಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನನಗೆ ಗೊತ್ತಿಲ್ಲ, ಎಷ್ಟು ದಿನ ಬರುತ್ತೆ ಅಂತ. ಅಷ್ಟು ದಿನ ನೀಟಾಗಿ ಮಾಡ್ಕೊಳ್ತೀನಿ ಅಷ್ಟೇ. ಗ್ರೋಸರೀಸ್ನ ಕೊಡ್ತಾ ಇದ್ದಂಗ್ಲೇ ಅವ್ರ ಮಗ ಕೂಡ ಬಂದರು ಅವಾಗ. ಇವನೇ ಆ ಫೋಟೋದಲ್ಲಿ ಇದಾನಲ್ಲ. ಬನ್ನಿ ಹೊರಗಡೆ ಬನ್ನಿ. ನಿಮ್ಮ ಹೆಸರು ಹೇಳಿ ನಾವು 1 ವಾರ ಆದರೂ ತಿನ್ಬೋದು. ಇಂಥವ್ರು ಬಂದರೂ ನಮ್ಗೆ ಕೊಡಿಸಿದ್ದಾರೆ ಅಂತ ಆಗತ್ತೆ. ಖುಷಿ ಆಯಿತು ಅಂದರೆ ಸಾಕು ನಮಗೇನಿಲ್ಲ, ಖುಷಿ ಆಯಿತು. ಜೀವನದಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂದರೆ, 300 ರೂಪಾಯಿಲಿ ಜೀವನ ಸಾಗಿಸ್ಬೇಕು ಇವರು. ಆ 300 ರೂಪಾಯಿಲಿ 6 ಜನನ ನೋಡ್ಕೋಬೇಕು. ಇವ್ರನ್ನೂ ಸೇರಿಸಿದ್ರೆ 7. ಮನೇಲಿ ಯಾರು ಸಪೋರ್ಟು ಇಲ್ಲದೆ ಇವರೊಬ್ಬರೇ ಕೆಲಸಕ್ಕೆ ಹೋಗಿ ಅವ್ರು ಕೊಡೋ ದುಡ್ಡಿಂದ ಮಕ್ಕಳಿಗೆ ಬಟ್ಟೆ ಆಗಲಿ, ಬುಕ್ಸ್ ಆಗಲಿ, ಊಟ ಆಗಲಿ, ಹೆಲ್ತ್ ಇಶ್ಯೂಸ್ ಆದರೆ ಮೆಡಿಸಿನ್ಸ್ಗೆ ಎಲ್ಲ ಇವರೊಬ್ಬರೇ ನೋಡ್ಕೊಳ್ತಿದ್ದಾರೆ.
ಹೇಳೋದೇನಂದ್ರೆ ಇವಾಗ ನಾನು ಒಬ್ಳೆ ಹೆಂಗಾದ್ರೆ ನಾವು ಮುಂದಕ್ಕೆ ಬರ್ಬೇಕಂತ ನಾನು ಒಬ್ಳೆ ಪ್ರಯತ್ನ ಪಟ್ರೆ ಆಗಲ್ಲ. ನನ್ನ ಮನೇಲಿ ಇರೋರು ನನ್ನ ಜೊತೆಲಿ ಅಮ್ಮ ಪ್ರಯತ್ನ ಪಡ್ತಾರೆ, ನಮ್ಮ ಹೆಂಡತಿ ಪ್ರಯತ್ನ ಪಡ್ತಾರೆ, ನಾವು ಅವ್ರ ಜೊತೆ ಕೈ ಎತ್ತಬೇಕಂತ ಇರ್ಬೇಕು. ನಾನು ಒಬ್ಳೆ ಎಲ್ಲ ಮುಂದುವರ್ಸಕ್ ಆಗಲ್ಲ ತಾನೆ. ಇವನಿಗೆ ಇವಾಗ್ಲೇ ಒಂದು 3 ತಿಂಗಳಿಂದ ಮೆಡಿಸಿನ್ ತಗೊಂಡಿನಿ, ಮೈ ಹುಷಾರಿಲ್ಲ ಇವನಿಗೆ ಅಂತ. ಇವನಿಗೆ ಮೆಡಿಸಿನ್ ಮಾಡೋಕ್ಕೆ ಹೋಗಿ ಸಾಲ ಮಾಡಿ ಇವನ ಹತ್ರನೇ ಹೋಗಿ ಇವಾಗಲೇ 1 ತಿಂಗಳಾಯ್ತು ಮೆಡಿಸಿನ್ ಇವಾಗ ಮಾಡ್ತಾ ಇಲ್ಲ ಅವನು. ನನ್ನ ಹತ್ರ ದುಡ್ಡಿಲ್ಲ ಅಂತ ಇವ್ನ ಸೈಲೆಂಟಾಗಿ ಬಿಟ್ಟಿದ್ದೀನಿ ಅಷ್ಟೇ. 2 ದಿನದಿಂದ ಕೇಳ್ತಾನೆ ಇದ್ದಾಳೆ ಚಿಕ್ಕವಳು, ನೀನು ಬುಕ್ ಇಸ್ಕೊಟ್ರೆ ಹೋಗ್ತೀನಿ ಅಂತ. ಕೊಡಿಸ್ತೀನಿ. ಇವಾಗ ಇವ್ರಿಗೆ ಬಟ್ಟೆ ಹೊಲಿಯಕ್ಕೆ ಕೊಟ್ಟಿದ್ದಾರೆ, ಅದನ್ನ ತಗೊಂಡ್ರೆ ಬುಕ್ ಇಸ್ಕೊಳಕ್ಕಾಗಲ್ಲ, ಬುಕ್ ತಗೊಂಡ್ರೆ ಬಟ್ಟೆ ಇಸ್ಕೊಳಕ್ಕಾಗಲ್ಲ. ಇದು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಒಂದು 2 ದಿವಸದಿಂದ. ಇವಾಗಲೇ ಕಷ್ಟದಲ್ಲಿದ್ದಾರೆ. ಅದರಲ್ಲಿ ಇನ್ನೊಂದು ಕಷ್ಟ ಏನಂದರೆ ಈ ಹುಡುಗಗೆ ಓದೋಕ್ಕೆ ಅಂತ ಆಸೆ, ಆದರೆ 2 ಮಂತ್ಸಿಂದ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ಕೂಲ್ಗೆ ಹೋಗಿಲ್ಲ, ಪಾಠ ಎಲ್ಲ ಮಿಸ್ ಆಗಿದೆ. ಹೇಗೋ ಕಷ್ಟಪಟ್ಟು ಎಕ್ಸಾಮ್ ಕೂಡ ಬರೆದ್ರು, 1 ಸಬ್ಜೆಕ್ಟ್ ಪಾಸಾಗಿ ಇನ್ನು ಮಿಕ್ಕಿದ್ದೆಲ್ಲ ಫೇಲ್ ಆಗಿದ್ದಾರೆ. ಇವಾಗ ಸಪ್ಲಿಮೆಂಟ್ರಿ ಕಟ್ಟಕ್ಕೆ ಕಾಸು ಬೇಕು. ಅವನಿಗೆ ಓದಕ್ಕೆ ಆಸೆ, ಎಕ್ಸಾಮ್ ಬರಿಬೇಕಂದ್ರೆ. ಎಷ್ಟು ಎಕ್ಸಾಮ್ ಇದಾಗಿರೋದು? ಎಷ್ಟು ಸಬ್ಜೆಕ್ಟ್ ಹೋಗಿರೋದು? 5 ಸಬ್ಜೆಕ್ಟ್. ಒಂದೇ ಸಬ್ಜೆಕ್ಟ್ ಪಾಸ್ ಆಗಿರೋದು ಇವಾಗ. ಯಾವುದು ಪಾಸ್ ಆಗಿರೋದು? ಹಿಂದಿ ಒಂದು. ಇನ್ನು ಮ್ಯಾಥ್ಸು, ಸೈನ್ಸು ಅದೆಲ್ಲ ಇದೆ ಅಲ್ಲ. ಒಂದು ಸಬ್ಜೆಕ್ಟ್ ಈಗ ಅವ್ರು 1000 ರೂಪಾಯಿ ಇಲ್ಲಂದ್ರೆ 500 ರೂಪಾಯಿ ಕಲಿತಾರೆ. ಏನಕ್ಕೆ ಈ ಸರ ಹಂಗೆ ಕೇಳಿದ್ರು. ಇಲ್ಲಿ ಕುಮಾರಸ್ವಾಮಿ ಸ್ಕೂಲ್ ಗೌರ್ಮೆಂಟ್ ಅದು ಎಂತ ಥರ ಕೇಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ. ನಾನು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿದೆ. ಯೂಶಲಿ ಯಾರು ಒಳಗಡೆ ಕೂರಿಸಿ ಮಾತಾಡಲ್ಲ, ನೀವು ಇಷ್ಟೋ ತನಕ ನನ್ನ ಜೊತೆ ಕುತ್ಕೊಂಡು ಮಾತಾಡಿದ್ದೀರಲ್ಲ ಅದಕ್ಕೆ. ಇವಾಗ ಯಾರು ಒಳಗಡೆ ಬರ್ತೀನಿ ಅಂದ್ರೆ ನಿಮ್ಗೂ ಬೇಜಾರಾಗುತ್ತೆ, ಕರೆಕ್ಟಾ? ಇಲ್ಲ, ನನ್ಗೆ ಏನು ಬೇಜಾರಾಗಲ್ಲ. ನನ್ಗೇನಂದ್ರೆ ಈ ತರ ಮನೆ ಇರುವಾಗ ನಾನು ಯಾರು ಇನ್ವಿಟೇಷನ್ ಬಂದ್ರು ಒಳಗಡೆನೆ ಕರ್ಸಲ್ಲ. ನಾನು ತಗೊಂಡ್ಬಿಡ್ತೀನಿ, ಇಲ್ಲೇ ಕೊಟ್ಬಿಡಿ. ಅವ್ರ ಮನೇಲಿ ಬಂದ್ರೆ ಒಂಥರ ಇರಿಟೇಟಿಂಗ್ ತರ ಮಾಡೋದು. ಮಕ ಹಿಂಗಂದಂಗೆ ನಮ್ಗೆ ಗೊತ್ತಾಗತ್ತೆ ತಾನೆ ಏನ್ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದೀನಿ. ಬರೋರು ಆ ತರ ಮಾಡ್ತಾರಲ್ಲ. ನೋಡಿ, ನಾವು ಯಾವಾಗಲೂ ದೇವ್ರನ್ನ ಬ್ಲೇಮ್ ಮಾಡ್ತೀವಿ. ಯಾಕೆ ನಮಗೆ ಕಷ್ಟ ಕೊಡ್ತೀಯಾ, ಏನಕ್ಕೆ ಅಂತ ಕ್ವಶನ್ ಮಾರ್ಕ್ ಎಲ್ಲ ಹಾಕ್ತೀವಿ. ಆದರೆ ಇವ್ರುಗಳ ಕಷ್ಟ ಎಲ್ಲ ನೋಡಿದ್ಮೇಲೆ ನಮ್ಮ ಕಷ್ಟ ಅಲ್ಲ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್.